ಮೊಟ್ಟ ಮೊದಲಿಗೆ ವಿದ್ಯಾದೇವತೆಯಾದಂತಹ ಶಾರದಾಂಬೆಯನ್ನ ಎನ್ನ ಮನದಲ್ಲಿ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾದಂತಹ ಮುಖ್ಯೋಪಾಧ್ಯಾಯರು SDMC ಅವರು ಗ್ರಾಮ ಪಂಚಾಯತಿರು ಸರ್ವರು ಅವರಿವರನ್ನದೇ ಎಲ್ಲರನ್ನ ನಮಸ್ಕರಿಸುತ್ತಾ ಆಮೇಲೆ ನಾ 2015ರಾಗ ಈ ಸಾಲಿ ಬರ್ಬೇಕಂತೇಳಿ ವಿಚಾರ ಮಾಡಿದ್ವಿ. ಆಮೇಲೆ ಪೊಲೀಸರಿಗೆ ಕೇಳಿ ಸರ್ ಈ ಸಾಲಿ ಬರ್ಲೋ ಬೇಡ ಅಂತ. ಅವಾಗ ಫೋನ್ ಹಚ್ಚಿ ಕೇಳಿದಾಗ ಏನ್ ಹೇಳಿದ್ರು ಅಂದ್ರೆ ಸರ್ ನಾನು ಗೋಕಾಕದಾಗ ಅದೀನಿ ಮತ್ತು ಮಯೂರ್ ಸ್ಕೂಲ್ನಾಗ ವಾಕಿಂಗ್ ಮಾಡಕ್ ಬರ್ತಾನೋ ನೀವು ಬರೆಯಲ್ಲ ಅಂತಂದ್ರೆ. ಅವಾಗ ಹೋದ್ನಿ 2015ರಾಗ ಇಲ್ಲಿ ಯಾರಿದ್ರು ಅಂದ್ರೆ ಮೇಲ್ಮಣಿ ಸರ್ ಇದ್ರು, ಸ್ವಲ್ಪ ಏಜ್ ಆಗಿತ್ತವ್ರಿಗೆ. ಸರ್ ನನಗೆ ಯಂಗ್ಸ್ಟರ್ ಬೇಕಾಗ್ಯಾರು ನಿಮ್ಮಂತ ಕೆಲಸ ಮಾಡಾರ ನಮ್ಮ ಸಾಲಿ ಬರ್ರಿ ಅಂತಂದ್ರು. ಸರ್ ಬಂದೇ ಬರ್ತಾನೋ ಸಾಲಿ ಇಂಪ್ರೂವ್ ಮಾಡೋಣ ಅಂತೇಳಿ ಮಯೂರ್ ಗ್ರೌಂಡ್ನಾಗ 2015ರಾಗ ಮಾತಾಡಿದ್ದು ಈ ಸಾಲಿ ಬನ್ನಿ. ಆಮೇಲೆ ಬರುತ್ತಾಗ ಒಂದ್ಸಲ ಏನ್ ಮಾಡೀನಿ ಅಂದ್ರೆ ಆ ಸಾಲಿನಿಂದ ಬೈಲಹೊಂಗಲ ತಾಲೂಕು ಮಾಸ್ತ್ ಮಡಿಗಿದ್ನಿ, ಆ ಸಾಲಿನಿಂದ ಈ ಸಾಲಿಗೆ ಬಂದಿ. ಸ್ವಲ್ಪ ಸಾಲಿ ಹೆಂಗೈತಿ ಕೆಲಸ ಮಾಡಕ್ ನನಗೆ ಏನ್ ಅನುಕೂಲ ಐತೆ ಅಂತ ಹೇಳಿ ಬನ್ನಿ. ಅವಾಗ ಈ ಗ್ರೌಂಡ್ ಎಲ್ಲ ಈ ಬಿಲ್ಡಿಂಗ್ ಕಟ್ಟಾಕ್ತಿದ್ರು, ಇದನ್ನೆಲ್ಲ ಹಾಕಿ ಏನ್ ಹೋಗಿದ್ರು ಅಂದ್ರೆ ಗ್ರೌಂಡ್ನಾಗೆಲ್ಲ ಮಣ್ಣು ಹೋಗಿದ್ರು. ಹಳಿ ಶೌಚಾಲಯ ಒಂದೇ ಇತ್ತು, ಅದು ಅಲ್ಲಿ ನಾವು ಒಂದಕ್ಕೆ ಮಾಡಕ್ ಹತ್ತಿದ್ರ ಹಿಂದ್ ಹುಡುಗಿಯರೆಲ್ಲ ಹೋಗ್ತಿದ್ರು, ನಿಂತ್ ನೋಡಿ ನಮ್ಗೆ ಅಸ ಅನಿಸ್ತೈತೆ ಇಷ್ಟ ಇಲ್ಲೆಲ್ಲ ಗ್ರೌಂಡ್ ಏನಾರು ಕೆಲಸ ಇಲ್ಲಿ ಸಾಲಾಗ ಅಂತ ಅನಿಸ್ತೀನಿ ನನಗೆ. ಆಮೇಲೆ ಒಟ್ಟು ಏನ್ ಮಾಡೋಣ ಕೆಲಸ ಮಾಡೋಣ ಅಂತೇಳಿ ಬನ್ನಿ. ಆಮೇಲೆ ಈ ಬಿಲ್ಡಿಂಗು ಮುಗೀತು. ಆಮೇಲೆ ನಾ ಡೈಲಿ ಸಾಲಿ ಬರೋದು, ಶಾಲೆ ಸ್ವಚ್ಛತೆ ಮಾಡೋದು, ಪ್ರೀಡ್ ತಗೋದು ಇದೆಲ್ಲ ಕಾಮನ್, ಇದನ್ನೇನು ಹೇಳಂಗಿಲ್ಲ. ಇನ್ನು ಏನು ವಿಶೇಷ ಮಾಡಿ ಅಂದ್ರೆ ಸ್ವಲ್ಪ ಗುರುಭಕ್ತಿ ಇಲ್ಲಿ ಮೂಡ್ಲಿ ಅಂತ ಹೇಳಿ 2010 ಬ್ಯಾಚ್ದವ್ರ ಒಂದ್ಸಲ ನನ್ನ ಕಡೆ ಬಂದ್ರೆ ಸರ್ ನಾವು ಗುರು ವಂದನಾ ಕಾರ್ಯಕ್ರಮ ಮಾಡ್ಬೇಕು, ಈ ಸಾಲ ಒಟ್ಟ ಗುರು ವಂದನಾ ಕಾರ್ಯಕ್ರಮ ಮಾಡಿಲ್ಲ ಅಂತ ಹೇಳಿ. ಸರ್ ಅವ್ರಿಗೆ ಚೆನ್ನಾಗಿ ಏನ್ ಮಾಡಿ ಅಂದ್ರೆ ಅವರು ಎಲ್ಲ ದುಡ್ಡು ಹಾಕಕ್ಕೆ ಸಪೋರ್ಟ್ ಮಾಡ್ರಿ. 1,80,000 ರೂಪಾಯಿ ಖರ್ಚು ಮಾಡ್ರಿ ಅದನ್ನ 2010 ಬ್ಯಾಚ್ದವ್ರು. ನಾನು ಏನ್ ಮಾಡಿ ಅಂದ್ರೆ ಅವ್ರಿಗೆ ಫಸ್ಟ್ ಕ್ಲಾಸ್ ಗೈಡ್ಲೈನ್ಸ್ ಕೊಟ್ಟು ಎಲ್ಲಾ ಗುರುಗಳನ್ನ ಈ ಸಾಲಿ ಒಳಗೆ ಏನೇನು ಕಲ್ತು ಹೋಗಿರಲ್ಲ, ಎಷ್ಟು ಜನ ಕಲಿಸಿ ಹೋಗಿರಲ್ಲ ಅಷ್ಟು ಜನ ಎಲ್ಲಾರು ಕರೆಸಿ ಗುರು ವಂದನಾ ಕಾರ್ಯಕ್ರಮ ಮಾಡಿದ್ವು. ಬಹುಶಃ ಆಗ ಆ ಕಾರ್ಯಕ್ರಮ ಗುರು ವಂದನಾ ಕಾರ್ಯಕ್ರಮ ಮಾಡಿದ ವಿದ್ಯಾರ್ಥಿಗಳಿಗೆ ಆ ಗುರು ಭಕ್ತಿ ಮೂಡಿತ್ಲ. ಇವತ್ತು ನೋಡ್ರಿ ನನ್ನ ಕಾಲು ಮುಟ್ಟಿ ಎಲ್ಲಾರು ಎಷ್ಟು ಅವ್ರ ಸತ್ಕಾರಿ, ಎಷ್ಟು ಶಾಲಾ ಮಾಲಿ ಏನ್ರಿ ನಿಮಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಒಟ್ಟ ಕಡಿಮೆ. ಆಮೇಲೆ ಬ್ರೀಡಿಂಗ್ ಹೋದಾಗ ಜೋಕ್ಸ್ ಹೇಳ್ತಿದ್ದೆ, ಯಾಕಂದ್ರೆ ಮಕ್ಕಳ ಮನಸ್ಸನ್ನ ಏಕಾಗ್ರತೆಗೊಳಿಸಿ ಪಾಠ ಮಾಡಿದ್ರ ಅಂದ್ರೆ ಕೆಸೆನೆ ಹೋಗುದಂಗ ಆಗ್ಬೇಕು. ಒಟ್ಟ ಪಾಠ ಮಾಡ್ರ ನಾಯಿ ಮಲ ಹಿಡಿಯಕ್ ತಾನಾಗಿ ಓಡ್ಬೇಕ, ನಾಯಿ ಹಿಂದೆ ನುಗ್ಗಿಸ್ಕೊಟ್ರೆ ಹಿಡಿಯೋ ಮಲ ಹಿಡಿಯಂದ್ರೆ ನಾ ಎಂದೂ ಹಿಡಿಯಂಗಿಲ್ಲ. ಅದಕ್ಕೆ ಮಕ್ಕಳನ್ನ ಮನಸ್ಸನ್ನ ಕೇಂದ್ರೀಕರಿಸಿ ಅವ್ರಿಗೆ ಏನ್ ಮಾಡ್ತಿದ್ದೆ ಅಂದ್ರೆ ಜೋಕ್ಸ್ ಹೇಳಿ ಅವ್ರನ್ನ ಆಕರ್ಷಣೆ ಮಾಡಿ ನಮ್ಮ ವಿಷಯದ ಕಡೆ ಆಕರ್ಷಣೆ ಮಾಡ್ತಿದ್ವಿ. ಇನ್ನು ತದನಂತರ 2000 ಆಗಸ್ಟ್ 15 ಧ್ಯಾನೇಶ್ವರ, ಈರಣ್ಣ, ಕಲ್ಮೇಶ ಒಟ್ಟ ಹಳೆ ಊರನ್ನ ಹುಡುಗರ ಒಟ್ಟ ನಮ್ಮ ಶಾಲೆ ಹುಡುಗರ ಸರ್ ಏನ್ ಮಾಡೋಣ್ರಿ ಅಂತಂದು ಕೇಳಿದಾಗ ಸರ್ ಮಾಜಿ ಸೈನಿಕರಿಗೆ ನಮ್ಮ ಎಲ್ಲಾ ಊರಾಗ ಮಾಜಿ ಸೈನಿಕರದಾರ್ರಿ, ಅವ್ರ ದೇಶಕ್ಕಾಗಿ ಅಷ್ಟೆಲ್ಲ ಹಗಲು -10°C ಒಳಗೆ ಕೆಲಸ ಮಾಡಿರ್ತಾರ. ಅಲ್ಲಿ ಒಂದು ನೀರ್ ಹಿಂಗ ಒಂದು ಹನಿ 20 ಹನಿ ನೀರ್ ಗೊತ್ತಂದ್ರೆ ಬರ್ಫ್ ಆಗ್ತೈತಿ, ಅಂತದ್ರೊಳಗೆ ಕೆಲಸ ಮಾಡಿ ಬಂದಿರ್ತಾರೋ ಅವ್ರಿಗೆ ಸತ್ಕಾರ ಮಾಡೋಣ್ರಿ. ಅವ್ರಿಗೆ ಒಂದು ಏನಾರ ನಾವು ಇದನ್ನ ಮಾಡೋಣ ಅಂದಾಗ ಹಳಿ ಊರಾಗ ಕನ್ನಡ ಶಾಲೆ ಒಳಗ ಅಮೃತ ಮಹೋತ್ಸವದಾಗ ಏನ್ ಮಾಡಿದ್ವಿ ಅಂದ್ರ ಎಲ್ಲಾ ಸೈನಿಕರನ್ನ ಕರೆಸಿ ಅವಾಗ 4 ಗಂಟೆಗೆ ಮುಂಜಾನೆ 4 ಗಂಟೆಗೆ ಫೋನ್ ಹಚ್ಚಿನಿ ಇವ್ರಿಗೆ ಎಲ್ಲರಿಗೂ ಸರ್ ನಾವ್ ಇನ್ನೂ ಎದ್ದಿಲ್ರಿ ನೀವು ಎದ್ದರೇನಂದ್ರು. 4 ಗಂಟೆಗೆ ಮುಂಜಾನೆ ಫೋನ್ ಹಚ್ಚಿನಿ ಇವ್ರಿಗೆಲ್ಲರಿಗೂ. ಏನಂದ್ರ ಮತ್ ನನಗೆ ಅಷ್ಟ ಆತ್ಮೀಯತೆ ಎಲ್ಲರಿಗೂ ಹಾಕಿ ಯಾರಿಗೂ ಕರೆದಿಲ್ಲ, ಎಲ್ಲಾರನು ಏಕವಚನದಾಗ ಕರಿತಿದ್ನಿ. ಆಮೇಲೆ ಬಹಳ ನನ್ನ ಪ್ರೀತಿದಿಂದ ನೀವು ನೋಡ್ಕೊಂಡ್ರಿ. 9 ವರ್ಷ ಸರ್ವಿಸ್ ಮಾಡ್ಯಾನ್ಕರೆ ಎಲ್ಲಾರು ಇಡೀ ಊರಾಗ ಯಾರ ಮನಿ, ಯಾರ ಹೆಸರು, ಯಾರ ಹುಡುಗರು, ಪಾಲಕರು ಎಲ್ಲ ಹೇಳ್ಬಿಡ್ತಾನೆ ಒಟ್ಟ 9 ವರ್ಷ ಸರ್ವಿಸ್ನಾಗ. ಆಮೇಲೆ ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ಅಲ್ಲಿ ಸೈನಿಕರನ್ನ ಸ್ಮರಿಸುವಂತ ಕೆಲಸ ಮಾಡಿದ್ವು. ಆಮೇಲೆ ಜಿಲ್ಲಾ ಮಟ್ಟ ಕಲಿಕಾ ಹಬ್ಬ ಮಾಡಿದ್ವು ಇಡೀ ಊರ್ ಮಂದಿನ. ಅವತ್ತು ನಮ್ಮ ಎಲ್ಲಾ ಆಫೀಸರ್ಗಳ ಡಿಸ್ಟಿಕ್ ದಾಗ ಇರುವಂತ ಆಫೀಸರ್ಗಳು ಇಲ್ಲಿ ಈ ಸ್ಟೇಜ್ ಮೇಲೆ ಇದ್ರು. ನಮ್ಮ ಹುಡುಗರಿಗೆ ಹತ್ರ ಈ 400 ಹುಡುಗರು ಇದ್ದಿಲ್ಲ, ಹತ್ರ 10-20 ಹುಡುಗರೇ ಹಿಂಗ ಆಫೀಸರ್ ಆಗ್ಬೇಕಲ್ಲ ಅಂತೇಳಿ ಮನುಷ್ಯನಾಗ ನಾನು 10-20 ಹುಡುಗರೇ ಬಂದಿರ್ಬೇಕು ಅನಿಸುತ್ತೆ ನನಗೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಕನ್ನಡ ಶಾಲೆಯವರೆಗೆ ನಮ್ಗೆ ಏನಾಗತ್ತೆ ಅಂದ್ರೆ ಮೆರವಣಿಗೆ ಆಗಿತ್ತು. ಎಲ್ಲಾ ಇವ್ರು ಬಂದಿದ್ರು, ಎಲ್ಲಾ ಆಫೀಸರ್ಗಳು ಬಂದಿದ್ರು. ಇಲ್ಲಿ ನಿಂತು ಅನೌನ್ಸ್ ಮಾಡ್ತಿದ್ದೆ, ನಮ್ ಪೊಲೀಸರು ಹೇಳ್ತಿದ್ರು, BS ಹೇಳ್ತಿದ್ರೆ ಸರ್ ಕೂತರೆ ಅನೌನ್ಸ್ ಮಾಡ್ರಿ ನೀವು ಅಂತೇಳಿ. ಅವ್ರು ಹೇಳುವ ಮಾತ ನಿಮ್ಗೆ ಇಷ್ಟ ಸ್ಟೆಮಿನಾ ಆತಿ, ಈ 3 ದಿನ ಆಯ್ತು, ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮೈಗೆ ಹಿಡ್ಕೊಂಡಿರ್ತೀರಿ, ನಿಮ್ಗೆ ಹೆಂಗ್ ಸ್ಟೆಮಿನಾ ಆತಿ. ಆಮೇಲೆ ನೀವು ಎಲ್ಲಾರು ಹುಡುಗರ ಹೆಸರು, ಪಾಲಕರ ಹೆಸರು ಎಲ್ಲಾರು ಹೆಸರುಗೊಂಡ ಕರಿತೀರಿ, ನಿಮ್ಗೆ ನೆನಪಿನ ಶಕ್ತಿ ಹೆಂಗತ್ರಿ ಅಂತ ಕೇಳ್ತಿದ್ರು. ಅವಾಗ ನಾನು ಡಿಸ್ಟ್ರಿಕ್ಟ್ ಅವಾರ್ಡ್ ಕೊಟ್ಟು
ಕೊಟ್ಟು ಹೋಗ್ರಿ ಅಂತೇಳಿ ಕೋಳಿ ಸರ್ ಡಿಸ್ಟಿಕ್ ಅವಾರ್ಡ್ ನಾನು ಕೊಟ್ಟು ಹೋಗ್ರಿ ಅಂತೇಳಿ ಕೋಳಿ ಸರ್ ಹೇಳೋದ್ರು. ಹಂಗ ಏನ್ ಮಾಡಿದ್ರೆ ನೀವು ಏನ ಇರಾನ್ಗ ಇದನ್ನ ತಗೊಂಬಂದಿ ಏನ ಎತ್ಕೊಳ್ ಗಾಡಿ ಕೊಣ್ಣೂರವ್ರು ಎತ್ಕೊಳ್ ಗಾಡಿ ತಗೊಂಬಂದ್ರು. ಅದನ್ನ ಏನ ಮೆರವಣಿಗೆ ಅಲ್ಲಿದ ಇಲ್ಲಿದ ಎಲ್ಲ DDP ಸರ BO ಸರ 8 ತಾಲೂಕಿನ ಎಲ್ಲ ಹುಡುಗರ ಡೇ ಅಂಡ್ ನೈಟ್ ಇಲ್ಲಿ ಏನ್ ಮಾಡಿದ್ವು ಅಂದ್ರೆ ಕೆಲಸ ಮಾಡಿದ್ವು. ನನಗೆ ಬಹಳಷ್ಟು ಸಪೋರ್ಟ್ ಮಾಡಿರಿ. ಶಾಲೆ ಒಳಗೆ 9 ವರ್ಷನಾಗ ನಾನು ಬೇಡಿದ ಯಾರ ಮನೆಯಾಗ ಏನ್ ಬೇಡಿಲ್ಲ ಅದು 15,000 ಹಿಡಿದ 50-20,000 ತನೂ ಕೂಡ ಎಲ್ಲರೂ ನನಗೆ ದಾನ ಕೊಟ್ಟಾರೆ. ಯಾರು ಇಲ್ಲ ಅಂದಿಲ್ಲ, ಒಬ್ರು ಅಂದಿಲ್ಲ. ಒಟ್ಟೆ ಯಾರು ಏನ್ ಕೇಳ್ತಿರ್ಲಿಲ್ಲ ಅದನ್ನೆಲ್ಲ ಬರೀ SSLC ಒಳಗೆ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಬಂದವ್ರಿಗೆ ಸತ್ಕಾರ ಮಾಡ್ತಿದ್ವು. ನನ್ನ ಮನಸ್ಸಿನಾಗ ಗೊತ್ತ 4ನೇ ನಂಬರ್ ನಾವು ಬರೀ 1 ಮಾಸದಾಗಿದ್ದವು. ಅವ್ ಯಾಕೆ ನಾವು ಏನೋ ಒಂದು ಗಿಫ್ಟ್ ಕೊಡಬಾರ್ದು, ಸತ್ಕಾರ ಮಾಡಬಾರ್ದು, ಅವನನ್ನ ಖುಷಿ ಯಾಕೆ ಪಡಿಸಬಾರ್ದು ಅಂತೇಳಿ 15 ಜನ ಹೋಸಲ 15,000 ರೂಪಾಯಿ ಕೇಳಿ ಎಲ್ಲರೂ ಫೋನ್ ಪೇ ಮಾಡಿದ್ರು. 15,000 ರೂಪಾಯಿ ಬುಕ್ ಕೊಟ್ಟಿದ್ದು. ಎನ್ಯುವಲ್ ಡೇದಾಗ ಇಲ್ಲಿ ಟೋಟಲ್ ಸರ್ಟಿಫಿಕೇಟ್ ಮೆಡಲ್ ಬುಕ್ಸ್ 40,000 ರೂಪಾಯಿ ಕೊಟ್ಟಿದ್ರು. ನನಗೆ ಅನ್ಸತಿ ಟೋಟಲ್ ಅರ್ಬಾಯಿಸರ್ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರು. 2,40,000 ರೂಪಾಯಿ ದೇಣಿಗೆ ತಂದು ಸ್ಮಾರ್ಟ್ ಕ್ಲಾಸ್ ಮಾಡಿದ್ರು. ಅವರ ನಾವ ಎಲ್ಲ ಪೊಲೀಸರು ಕೂಡಿ ಬಹುಶಃ 5,17,000 ರೂಪಾಯಿ ಮಾನ್ಯ ರಾತ್ರಿ ನೆನಪಾಗಿತ್ತು. ನಾನು ಲೆಕ್ಕ ಮಾಡಿದ್ದೆ 5,17,000 ರೂಪಾಯಿ ದೇಣಿಗೆ ಇರ್ತಿದ್ವಿ ಶಾಲೆ ಒಳಗೆ. 5,17,000 ಈಗೆಲ್ಲ ಇದು ಏನ್ ಕಾಣತಿತ್ತ ಹಿಂಗೆ ಎಟ್ಟ ಚಂದ ಕಾಣ್ಲತ್ತೈತೆ. ನಾ ಮಾಡಿ ಹೋಗುದಿನ ಹೊರತ್ರಿ ಸಾಲಿ ನೋಡಿ ಫ್ಲಾಗ್ ಅದ ನೋಡಿ ಇಂಥ ಸಾಲಿ ಹೆಂಗ್ ಬಿಟ್ಟು ಹೋಗುತ್ತೆ ಕಣ್ಣಾಗ ನೀರು ಬರಾಕೈತಿ ನನಗೆ. ಇನ್ನು ಹೋಗಿ ಮತ್ತೊಂದು ಸಾಲಿ ಸುಧಾರಣೆ ಮಾಡ್ಬೇಕಲ್ಲ ಅಂತೇಳಿ. ಆಮೇಲೆ ಇನ್ನು ನವೆಂಬರ್ 1ನೇ ತಾರೀಕು ಇವನ್ನೆಲ್ಲ ಏನಂದ್ರೆ ಸರಸ್ವತಿ ಮೂರ್ತಿ, ಸ್ವಾಮಿ ವಿವೇಕಾನಂದ ಮೂರ್ತಿ ಮೆರವಣಿಗೆ ಮಾಡ್ಕೋತ ಆ ದಿನ 10 ಟ್ರ್ಯಾಕ್ಟರ್ 1 JCB ಊರಾನವ್ರು ಎಲ್ಲರೂ ಮೆರವಣಿಗೆ ಮಾಡ್ಕೋತ ಬಂದ್ವು. ಎಷ್ಟು ನಿಮ್ಮದು ಯಾರು ಒಬ್ರು ಮಾಸ್ತರ ನಿಂದೇನಂತೀವಿ ಇಲ್ಲಿ ಕೆಲಸ ನಮ್ಮ ಊರ ನಮ್ಮದ ಅಂತೇಳಿ ಯಾರು ಏನು ಅನ್ಲಿಲ್ಲ ನನಗೆ. ಅದನ್ನ ನಾ ಏನ್ ಮಾಡ್ತೇನೆ ಅಂದ್ರೆ ನಿಮ್ಮ ಋಣ ಈ ಫಂಕ್ಷನ್ ಹೆಂಗ ಋಣ ತೀರಿಸಲಿ. ನಾ ಏನಾರು ಋಣ ತೀರಿಸಿದ್ರೆ ಮುಂದೆ ನನ್ನ ಪ್ರಮೋಷನ್ ಆತಂದ್ರೆ ಇದೇ ಊರಾಗ ಎಲ್ಲೇ PU ಕಾಲೇಜ್ ತಂದಿರಂದ್ರೆ ಇಲ್ಲೇ ಪ್ರಮೋಷನ್ ಆಗಿ ಇಲ್ಲೇ ಡ್ಯೂಟಿ ಮಾಡಕ್ ಬರ್ತೀನಿ ಅಂತ ಹೇಳ್ತೀನಿ. ಇದೇ ಊರಾಗ ಬರ್ತೀನಿ. ಆಮೇಲೆ ಮತ್ ಪಂಚಾಯತ್ಗೆ ಹೋಗ್ತಿದ್ವು. ಇಲ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ 2015 ಮಣ್ಣು ಕೊಡ್ತಿದ್ರು. ಒಂದ್ ಈಟ್ ಮಳೆ ಆತಂದ್ರ ಎಲ್ಲಾ ಹುಡುಗರು ಆಡಿ ಆಗ್ತಿದ್ವು. ಒಳಗ್ ಕ್ಲಾಸ್ನಾಗ ಬಂದ್ರ ಮಣ್ಣ ತುಂಬ್ತಿತ್ತು. ಭೀಮ್ಸಿ ನಾವ್ ಹೆಂಗ್ರಿ ಕಸಾರಿ ಹೆಂಗ್ ಹುಡುಗದ ನಾವು ಅವಾಗ ರಾಮರಾಯಕನ ಚೇರ್ಮನ್ ಇದ್ದ. ಚೇರ್ಮನ್ ಹೆಂಗ್ ಮಾಡೋದನ್ನ ನಾ ಇದನ್ನ ಪ್ರೈವೇಟ್ ಸ್ಕೂಲ್ ಹಾಕಿಕೊಟ್ರಿ. ಆಮೇಲೆ ಸುನೀಲನ ಪಚ್ಚಾಪುರ ಚೇರ್ಮನ್ ಇದ್ದ ಕಂಪೌಂಡ್ ಹಾಕಿಕೊಡ್ರಿ ಹುಡುಗರು ಜಂಪ್ ಮಾಡಿ ಹೊರಗೆ ಹೊಂಟಾರು ಅಂತಂದಾಗ ಅವ್ರು ಮಾಡಿಕೊಡ್ರಿ. ಮೊನ್ನೆ ಅವನನ್ನ ಡಬ್ನವ್ರ ಟೇಪ್ ಭಾಳ ಹಚ್ಚತ್ತಾರಿ, 1-2 ಇದನ್ನ ಮಾಡಿಕೊಡ್ರಿ, ಏನ ಬೋರ್ಡ್ ಮಾಡಿಕೊಡ್ರಿ ಅಂದಾಗ 1 ದಿನದಾಗ ಅದನ್ನ ಬರೀಸಿ ಕರೀಸಿ ಶಂಕರ್ ಹುಕ್ಕೇರಿನ ಕರೀಸಿ ಒಯ್ ಬರೀತೀರಿ ಸರ್ ಫೋನ್ ಹಚ್ಚಿದ್ರು. ನೀವು ಪ್ರತಿ ಒಂದು ಎಲ್ಲಾರು ಹೇಳ್ಕೊತ ಕೂತ್ರ ಅದು ಏನ ಈ ಟೈಮ ಸಿಕ್ಕಂಗಿಲ್ಲ. ಅಷ್ಟು ಏನ್ ಮಾಡಿರಿ ಅಂದ್ರೆ ನಮ್ಗೆ ಬಹಳಷ್ಟು ಶೌಚಾಲಯಗಳ ನೋಡ್ರಿ ನಾವು ಬಂದಾಗ ಒಂದಿದ್ದು ಈ ಎಷ್ಟು ಅದಾವ ಅಂದ್ರೆ 3 ಶೌಚಾಲಯಗಳದಾವ. ಇನ್ನೊಂದು ಮಾತು ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ ಅಂದ್ರೆ ಏನ್ ಅದ್ಭುತವಾದಂತ ನೀವು ಏನ್ ಮಾಡಿರಿ ಅಂದ್ರೆ ನಮಗೆ ಸಹಾಯ ಮಾಡಿರಿ. ಆಮೇಲೆ ನಾ ಈ ಸಾಲಿ ಒಳಗ ಪಾಠ ಮಾಡೋದ್ರ ಜೊತೆಗೆ 2 ಸಲ ಏನ್ ಮಾಡಿರಿ ಅಂದ್ರೆ ಸ್ಟೇಟ್ ಲೆವೆಲ್ ಓದನಿ. ಒಂದು ಕಾವೇರಿ ಸುಣಗಾರ ಚೆಸ್ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟಕ್ಕೆ ಓದನಿ, ಅಲ್ಲಿ ನಂಬರ್ ಆಗ್ಲಿಲ್ಲ. ಆಮೇಲೆ ಕಾವೇರಿ ಸುಣಗಾರ ಕುಸ್ತಿ ಒಳಗ ಅದನ್ನು ಸಲ ಸ್ಟೇಟ್ ಲೆವೆಲ್ ಓದಿನಿ. ಡಿಸ್ಟಿಕ್ ತಾಲೂಕಾ ಅವು ಸಂಜನಾ ಸುಣಗಾರ ಅವು ಏನ್ ಲೆಕ್ಕಕ್ಕಿಲ್ಲ. ತಾಲೂಕಾ ಡಿಸ್ಟಿಕ್ ಮಲಕಂಬ ಇವೇನ್ ಲೆಕ್ಕಕ್ಕಿಲ್ಲ. ಆಮೇಲೆ ಇನ್ನು TV9 ಎತ್ತರಾಗ ಸುವರ್ಣ ಸುವರ್ಣದಾಗ ಏನೋ ನಮ್ಮ ರಮೇಶ್ ಕರಬನಿ ಎಲ್ಲ ನಮ್ಮ ಹುಡುಗರು ಮಲಕಂಬ ಹುಡುಗರು ಆಡಿ ಎಲ್ಲ ನಮ್ಮ ಹುಣಸಾ ಶಾಲೆಯನ್ನ ಎಲ್ಲಾರು ಏನ್ ಮಾಡಿದ್ರು ಅಂದ್ರೆ ಅವತ್ತ ನೋಡಿದ್ರು ಬಹಳ ಜನ ಫೋನ್ ಹಚ್ಚಿದ್ರು ಹೆಂಗ ನೀವು ತರಬೇತಿ ಕೊಟ್ರಿ ಅಂತೇಳಿ. ನಾ ಸ್ಪೆಷಲಿಸ್ಟ್ ಕಬಡ್ಡಿ ನಂದು MP ಹಿಡ್ದಾಗ ಕಬಡ್ಡಿ ಕರೆ ನಾ ಒಂದ್ ಯಾರ್ದೋ ಸಹಾಯ ತಗೊಂಡು ಮಲ್ಲಕಂಬ ಕಲಿಸಿ ನೋಡ್ರಿ. ಇಲ್ಲಿ ಸಾಲಿ ಒಳಗೆ ಏನಂತಂದ್ರ ಅಲ್ಲಿ ಮಲ್ಲಕಂಬ ವ್ಯವಸ್ಥೆ ಮಾಡ್ಕೊಟ್ಟಿನಿ, ಅವ್ರು ಬ್ಯಾಟ್ ಕೊಟ್ಟಿನಿ, ಆಡ್ತಿದ್ರ ಒಳಗೆ ಹುಡುಗಿಯಾರ ರೋಪ್ ಆಡ್ತಿದ್ರ, ಆಮೇಲೆ ಅಲ್ಲಿ ವಾಲಿಬಾಲ್ ಆಡ್ತಿದ್ರ, ಕಬಡ್ಡಿ ಆಡ್ತಿದ್ರ, ಚೆಸ್ ಆಡ್ತಿದ್ರ, ಬರೀ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ತಿದ್ನ ತನ್ನಿಂತಾನ. ಮತ್ ಹುಡುಗರು ಎಷ್ಟು ಕೆಲಸ ಮಾಡ್ತಿದ್ವು ಅಂದ್ರೆ ಬಾಳ ಒಂದ್ 10 ಹುಡುಗರು ಕಳ್ಸಿ ಎಲ್ಲ ಗ್ರೌಂಡ್ ಕ್ಲೀನ್ ಅಂದ್ರೆ ಒಂದ್ ಬುಟ್ಟಿ ಹಾಸೋದು 10 ನಿಮಿಷನಾಗ ಎಲ್ಲ ಗ್ರೌಂಡ್ ಕ್ಲೀನ್. ಮಾರ್ಕಿಂಗ್ ಮಾಡ್ರೆ 10 ಮಂದಿನ ಅಂದ್ರೆ ಮಾರ್ಕಿಂಗ್, ಆಮೇಲೆ ಕಪ್ಪ ಕಟ್ರು ಇದನ್ನ ಕಟ್ರು ಟೇಜ್ ರೆಡಿ ಮಾಡ್ರು ಒಟ್ಟು 10 ನಿಮಿಷನಾಗ 10 ಹುಡುಗರು ಕೇಳಿದ್ರೆ ಎಲ್ಲ ಸರ್ ಇದು ಮಾಡಿ ಬಂದದ್ದು ಅಂತೇಳಿ ಕೆಲಸ ಎಷ್ಟು ಪ್ರಾಂಪ್ಟ್ ಆಗಿ ಹೇಳ್ತಿದ್ರು. ಆಮೇಲೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಿದ್ವು. ಆಗಸ್ಟ್ 15 ಮಾನ್ಯ ಬುಕ್ಸ್ ಗಳನ್ನು ಕೊಟ್ರೆ ಪಂಚಾಯತ್ ಅವ್ರ ನೀವು ಕೊಟ್ಟು 16,000 ರೂಪಾಯಿ ಬುಕ್ ಗಳನ್ನು ಕೊಟ್ರಿ. ಅವಾಗ ನಾ ಏನ್ ಮಾಡ್ತಿದ್ದೆ ಅಂದ್ರೆ ರಸಪ್ರಶ್ನೆ ಕ್ವಶನ್ ಪೇಪರ್ ತೆಗಿತಿದ್ದೆ. ಆಮೇಲೆ ಚೆಕ್ ಮಾಡಕ್ ಯಾರ ಕೈಯಾಗ ಕೊಡ್ತಿದ್ದೆ ಅಂದ್ರೆ ನಮ್ಮ ಹಾದಿಮಣಿ ಸರ್ ಕೈಯಾಗ, ಚಿಕ್ಕಲ್ಗುಡ್ ಮೇಡಮ್ ಕೈಯಾಗ. ನಮ್ಕಿಂತ ದೊಡ್ಡವ್ರ ಸೀನಿಯರ್ ಅವ್ರು ಎಂದೂ ಸರ ಚೆಕ್ ಮಾಡ್ತೀವಿ ಅಂತ ಹೇಳಿ ನಾ ಸಣ್ಣ ಅವ್ರಿಗಿಂತ ಅವ್ರು ಎಲ್ಲ
ಕ್ವಶನ್ ಪೇಪರ್ ತೆಗಿತೀನಿ, ಪ್ರಿಂಟ್ ತೆಗಿತೀನಿ, ಎಲ್ಲ ಹುಡುಗರು ಕೂತ್ ಬರ್ಸ್ತೀನಿ. ಸರ್ ಹದಿಮನಿ ಸರ್ ಮತ್ತೆ ಶಿಕಾರ್ಗುಡ್ ಮೇಡಮ್ ಇದನ್ನ ಏನ್ ಮಾಡಿದ್ರೆ ಚೆಕ್ ಮಾಡ್ಕೊಡು ಅಂದಾಗ ಪಟ್ನ ಒಂದ್ 2 ತಾಸಿನ ಬರಾಬರ ಚೆಕ್ ಮಾಡ್ಕೊಡ್ತಿದ್ರು. ಇಷ್ಟು ಸಿಬ್ಬಂದಿ ನಮಗೆ ಏನ್ ಹೆಲ್ಪ್ ಮಾಡ್ಯಾರ ಅಂದ್ರೆ ನಾ ಸಣ್ಣವಕರೆ ನಾ ಹೇಳಿದಂಗ ಪಾಪ ಅವ್ರೆಲ್ಲ ವರ್ಕ್ ಮಾಡ್ತಿದ್ರು. ಅವ್ರ ಸಹಾಯ ಸಹಕಾರ, ಮುಖ್ಯೋಪಾಧ್ಯಾಯರ ಸಹಾಯ ಸಹಕಾರ, ಊರಿನವ್ರದ ಪಂಚಾಯತ್ ಅವ್ರದ ಇಷ್ಟೆಲ್ಲ ಸಹಕಾರ ಇದ್ದ ಸಲುವಾಗಿ ಈ ಶಾಲೆ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬ ಮಿಂಚಾಕ ನೀವೇ ಎಲ್ಲರೂ ಕಾರಣ. ನಾ ಜಸ್ಟ್ ನಿಮ್ಗೆ ಏನ್ ಮಾಡ್ತಿದ್ದೆ ಅವ್ರು ಮಾಡೋನು ಬರ್ರಿ ಅಂತೇಳಿ ನಿಮ್ಮಲ್ಲಿ ಬಹಳಷ್ಟು ಪಕ್ಷಗಳಿದ್ದು ಶಾಲ್ಯಾಗ ಬಂದು ಎಲ್ಲರೂ ಒಂದ ಅಂತೇಳಿ ಕರೆದ ಎಲ್ಲರಿಗೂ ಅಣ್ಣ ಅಣ್ಣ ಅಂದ, ಅಕ್ಕ ಅಂದ, ಅಪ್ಪ ಅಂದ ಏನ್ ಮಾಡ್ತಿದ್ವಿ ಅಂದ್ರೆ ಕೆಲಸ ಮಾಡೋದು ಗೊತ್ತಿದ್ವಿ. ನಮಗೆ ಬಹಳಷ್ಟು ಸಹಾಯ ಸಹಕಾರ ಮಾಡಿರಿ. ನಿಮ್ಮನ್ನ ಎಷ್ಟು ನಾ ಧನ್ಯವಾದ ಹೇಳಿದ್ರು ಕಡಿಮೆನ. ಇನ್ನು ಬಡಿಗೆ ಟೀಚರ್ ಬಗ್ಗೆ ಹೇಳ್ಬೇಕ, ಫ್ಲಾಗ್ ಹೊಲದ್ ಕೊಡೋದು ಟೀಚರ್ ಪ್ರತಿ ವರ್ಷ ಏನ್ ಮಾಡ್ತಿದ್ರ ಅಂದ್ರೆ ಫ್ಲಾಗ್ ಹೊಲದ್ ಕೊಡುದು ಅವ್ರು ದೊಡ್ಡವ್ರ. ಆಮೇಲೆ ಈ ಸ್ಟೇಜ್ ಮೇಲೆ ಏನಾರ ಡೆಕೋರೇಷನ್ ಮಾಡ್ಕೊಡ್ತಿತ್ತಂದ್ರ ಮಾಡ್ಕೊಡುದು. ಇಷ್ಟೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಬಹಳಷ್ಟು ಸಹಾಯ ಸಹಕಾರ ಮಾಡ್ತಿದ್ರು. ಆಮೇಲೆ ಇನ್ನು ನಾವು ಜಗಾಡ್ತಿದ್ವು, ಯಾರ ಸರ್ಗಳ, ಹೆಡ್ ಮಾಸ್ಟರ್, ನಮ್ಮ ಟೀಚರ್ಗಳ ಎದಕ್ಕೆ ಜಗಾಡ್ತಿದ್ವು? ನಾವ ಒಂದ ಹೊಟ್ಟಿಲೆ ಹುಟ್ಟಿದವ್ರು ಅಣ್ಣ ತಮ್ಮ ಯಾರ ಮನ್ಯಾಗ ಜಗಾಡಂಗಿಲ್ಲ ಹೇಳ್ರಿ, ಎಲ್ಲಾರ ಮನ್ಯಾಗ ಜಗಾಡ್ತೀವಿ. ನಾವ್ ಯಾಕೆ ಜಗಾಡ್ತಿದ್ವಿ ಅಂದ್ರೆ ಕ್ಲಾಸ್ ನಾ ಹೋಗ್ತನು ಅವ್ರು ನಾ ಹೋಗ್ತನು, ಇದ್ರ ಸಲುವಾಗಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಜಗಾಡ್ತಿದ್ವು. ಮತ್ತ ಮರದಿನ ಎಂದು ನಾವು ಸಿಟ್ಟು ಬಿಟ್ಕೊಂಡು ಎಂದು ನಾವು ಯಾರ ಜೊತೆನೂ ಮಾತು ಬಿಟ್ಟಿಲ್ಲ. ಮತ್ತ ಮರದಿನ ಬಂದ್ಬಿಡಿ ಸರ್ ನಮಸ್ಕಾರ ನಮಸ್ಕಾರ ರೀ ಮತ್ತ ಸಾಕಿ ಚಾಲು ಆತ. ಇಷ್ಟು ಏನಂದ್ರ ಅಭಿನಾಭಾವ ಸಂಬಂಧ ನಮಗೆಲ್ಲರಿಗೂ ಇತ್ತು. ಆಮೇಲೆ ಇನ್ನ ವಿದ್ಯಾರ್ಥಿಗಳು ಒಂದು ಮಾತು ಹೇಳ್ತಾನೆ, ನೀವು ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪುಸ್ತಕ ನಂಬ್ರಿ. ಎಂದು ಯಾರಿಗೂ ಎಂದು ಏನ್ ಮಾಡಂಗಿಲ್ಲ ಅಂದ್ರೆ ಮೋಸ ಮಾಡಂಗಿಲ್ಲ. ಸಾಧನೆ ಮಾಡ್ಬೇಕಾದ್ರ ತಲೆಯಲ್ಲಿ ಏನಿರ್ಬೇಕಂದ್ರೆ ಹುಚ್ಚಿರ್ಬೇಕು, ಎದೆಯಲ್ಲಿ ಹುಚ್ಚಿರ್ಬೇಕು, ತಲೆಯಲ್ಲಿ ಕಿಚ್ಚಿರ್ಬೇಕು. ಅಂದ್ರೆ ಏನಾಗ್ತೈತೆ ಅಂದ್ರೆ ಅವ್ರು ಸಾಧನೆ ಮಾಡಕ್ ಸಹಾಯ ಆಗ್ತೈತಿ. ನಾನು ಇನ್ನೊಂದ್ ಸ್ವಲ್ಪ ಭಾಳ ಬರ್ಕೋತೀನಿ ಕರೆ ಮತ್ತಿನ್ ಎಲ್ಲ ಹೊತ್ತು ಮುಗಿತೈತಿ. ಮತ್ತೆ ಇನ್ನೊಂದು ಟೈಮ್ದಾಗ ಏನಾದ್ರು ಬನ್ನಿ ಅಂದ್ರೆ ನಿಮ್ಗೆ ಹೇಳುವಂತ ವಿಷಯ ಮಾಡ್ತಾರೆ. ನಾನು ಮಾತಾಡ್ಲಿಕ್ಕೆ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾಡಬೇಕು ಅಂತ ಸರ್ವರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.